ಗುರು, ನೀವು ಇನ್ಸ್ಟಾಗ್ರಾಮ್ ನಲ್ಲಿ ಒಬ್ಬರ ವಿಡಿಯೋಕ್ಕೆ ಲೈಕ್ ಕೊಟ್ಟಿರ್ತೀರ, ಹಾಗೆ ಒಬ್ಬರ ವಿಡಿಯೋಕ್ಕೆ ಕಾಮೆಂಟ್ ಮಾಡಿರ್ತೀರ. ಅದು ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಮನೆಯವರಿಗೆ ಮತ್ತೆ ನಿಮಗೆ ಗೊತ್ತಿರುವಂತ ವ್ಯಕ್ತಿಗಳಿಗೆ ಅದು ತೋರಿಸ್ಬಾರ್ದು ನಿಮ್ಮ ಇನ್ಸ್ಟಾಗ್ರಾಮ್ ಫೀಡ್ ಒಳಗ ಅಂತಂದು ನೀವು ಅನ್ಕೊಂಡಿದ್ರೆ ಬರ್ರಿ, ಹಂಗಿದ್ರೆ ನಿಮಗೋಸ್ಕರ ಐತಿ ಈ ವಿಡಿಯೋ. ಆ ಸೆಟ್ಟಿಂಗ್ಸ್ ನ ಯಾವ ರೀತಿ ಆಫ್ ಮಾಡೋದು ಅಂತಂದು ನಾನು ನಿಮ್ಗೆ ಈ ವಿಡಿಯೋದೊಳಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮೊದಲು ನೀವು ಇದೇ ಮೊದಲ ಬಾರಿಗೆ ನಮ್ಮ RMH ಚಾನಲ್ ನೋಡ್ತಾ ಇದ್ರೆ ಒಂದು ಲೈಕ್ ಮಾಡ್ರಿ, ಆಗ ಒಂದು ಶೇರ್ ಮಾಡ್ರಿ, ಆಗ ಒಂದು ಸಬ್ಸ್ಕ್ರೈಬ್ ಮಾಡ್ರಿ. ನಮ್ಮ RMH ಚಾನಲ್ ಒಳಗೆ ಯೂಟ್ಯೂಬ್ ಟಿಪ್ಸ್, ಟ್ಯಾಪ್ ಅಪ್ಡೇಟ್ಸ್ ಮತ್ತು ಆನ್ಲೈನ್ ಅರ್ನಿಂಗ್ ಮಾಹಿತಿಯನ್ನು ಮತ್ತು ಇನ್ನು ಹಲವಾರು ಟೆಕ್ ಇನ್ಫಾರ್ಮೇಶನ್ ಅನ್ನು ನಮ್ಮ ಚಾನಲ್ ನಲ್ಲಿ ನೀಡಲಾಗುತ್ತದೆ. ಮತ್ತು ಇನ್ನು ಹಲವಾರು ರೀತಿಯ ವಿಡಿಯೋಗಳು ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ ಸಿಗುತ್ತಾವು. ಸೊ ಹಂಗಾಗಿ ನೀವೇನ್ ಮಾಡ್ರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಬನ್ನಿ ಸ್ನೇಹಿತರೆ, ಆಗಿದ್ರೆ ತಡ ಯಾಕೆ ಮಾಡೋದು, ನೀವು ಇನ್ಸ್ಟಾಗ್ರಾಮ್ ನಲ್ಲಿ ಬೇರೆದವರು ವಿಡಿಯೋಕ್ಕೆ ಲೈಕ್ ಕೊಟ್ಟಿದ್ದನ್ನ ಯಾವ ರೀತಿ ನೀವು ಹೈಡ್ ಮಾಡ್ಕೋಬಹುದು ಅಂತಂದ್ರೆ ನಾನು ನಿಮ್ಗೆ ಈ ವಿಡಿಯೋದೊಳಗೆ ತಿಳಿಸ್ಕೊಡ್ತೀನಿ ಅಂತ ನೋಡ್ರಿ. ನೀವು ಯಾವುದೋ ಒಂದು ರೀಲ್ಗೆ ಲೈಕ್ ಕೊಟ್ಟಿರುವ ಅಥವಾ ಫ್ರೆಂಡ್ಸ್ ನೋಡ್ರಿ, ಇದೇನು ಮಾಡೋದಕ್ಕೆ ನಾನು ಕೆಲವೊಂದಿಷ್ಟು ವಿಡಿಯೋಗಳು ಏನು ಮಾಡೋಕ್ಕಂತಾವೆ ತೋರ್ಸಕ್ಕಂತ ನಮಗೆ. ಸೊ ಏನಪ್ಪ ಅಂದರೆ ಇಲ್ಲೊಬ್ರು ನನ್ನ ಫ್ರೆಂಡ್ ಆದಂಥವ್ರು ಏನು ಮಾಡ್ರೆ ಈ ವಿಡಿಯೋಕ್ಕೆ ಲೈಕ್ ಕೊಟ್ರೆ. ಸೊ ಅದನ್ನು ನಾನು ಯಾವ ರೀತಿ ನೀವು ಬಂದ್ ಮಾಡ್ಕೋಬೇಕು, ನೀವು ಕೆಲವೊಂದಷ್ಟು ನಿಮ್ಗೆ ಇಷ್ಟವಾದ ಅಥವಾ ನಿಮಗೆ ಶಾರ್ಟ್ ಸ್ಟೇಟಸ್ ಆಗಿರ್ಬೋದು, ಫೀಲಿಂಗ್ ಆಗಿರ್ಬೋದು ಅಥವಾ ಒಳ್ಳೇದಾಗಿರ್ಬೋದು ಏನು ಮಾಡಿರ್ತೀರಿ, ಮಿಸ್ ಆಗಿ ಒಂದು ವಿಡಿಯೋಕ್ಕೆ ಲೈಕ್ ಕೊಟ್ಟಿರ್ತೀರಿ. ನಿಮ್ಗೆ ಇಷ್ಟವಾದಂಥ ವ್ಯಕ್ತಿಗೆ ಏನು ಮಾಡಿರ್ತೀರಿ, ಪೋಸ್ಟ್ಗೆ ಲೈಕ್ ಕೊಟ್ಟಿರ್ತೀರಿ. ಅದೇನಾಗಬೇಕು, ನಿಮ್ಮ ಗೊತ್ತಿದ್ದಂಥ ಫ್ರೆಂಡ್ಸಿಗೆ ಗೊತ್ತಾಗ್ಬಿಡ್ತದೆ. ಸೊ ಅದು ಗೊತ್ತಾಗ್ಬಿಡೋದು ಅಂದ್ರೆ ಏನು ಮಾಡ್ಬೇಕಂತ ನಾನು ಇವಾಗ ಈ ವಿಡಿಯೋದೊಳಗೆ ಹೇಳಕ್ಕಂತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ನೋಡಿ ಫ್ರೆಂಡ್ಸ್, ನಿಮ್ಮ ಮೊಬೈಲ್ ಒಳಗೆ ಇನ್ಸ್ಟಾಗ್ರಾಮ್ ಇದ್ದಿರ್ತದೆ. ಸೊ ಇನ್ಸ್ಟಾಗ್ರಾಮ್ ತೆಗೆದ ನಂತರ ಏನೈತೆ ನೋಡ್ರಿ, ಇಲ್ಲಿ ಮ್ಯಾಗ 3 ಡಾಟ್ ಕಾಣಿಸ್ತಕ್ಕಂತೈತಿ. ಸೊ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಹೆಂಗೈತೆ ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಅಕೌಂಟ್ ಸೆಂಟ್ರ್. ಅದಾದ ತಕ್ಷಣ ನೋಡಿ ಫಾರ್ ಪ್ರೊಫೆಷನಲ್ಸ್ ಅಲ್ಲಿ ಬಿಟ್ಟು ಹೂ ಕ್ಯಾನ್ ಸಿ ಯುವರ್ ಕಂಟೆಂಟ್ ಅಂತ ಇದೆ. ಆ್ಯಕ್ಟಿವಿಟಿ ಇನ್ ಫ್ರೆಂಡ್ಸ್ ಫೀಡ್ ಅಂತ ತೋರಿಸ್ತಾ ಇದಲ್ಲ ಫ್ರೆಂಡ್ಸ್. ಇಲ್ಲಿ ಏನು ಮಾಡ್ಬೋದು ನೀವು, ಹೂ ಕ್ಯಾನ್ ಸಿ ಯುವರ್ ಲೈಕ್ಸ್ ಆ್ಯಂಡ್ ಕಾಮೆಂಟ್ಸ್ ಆನ್ ರೀಲ್ಸ್ ಇನ್ ದ ಫ್ರೆಂಡ್ಸ್ ಫೀಡ್, ಫಾಲೋವರ್ಸ್ ಯು ಫಾಲೋ ಬ್ಯಾಕ್. ಅಂದರೆ ನೀವು ಇಲ್ಲಿ ಏನು ತೋರಿಸ್ತಾ ಇದೆ ಫ್ರೆಂಡ್ಸ್, ನೀವು ಯಾರನ್ನ ಫಾಲೋ ಮಾಡಿರ್ತಾರಲ್ಲ, ಸೊ ಅವ್ರಿಗೇನಾಗುತ್ತೆ, ನೀವು ಲೈಕ್ ಮತ್ತು ಕಾಮೆಂಟ್ ಮಾಡಿದ್ದೇನಾಗುತ್ತೆ ಅವ್ರಿಗೆ ಶೋ ಆಗುತ್ತೆ. ಸೊ ಅದು ಕಾಣಿಸ್ಬಿಡೋದಪ್ಪ ಅಂದರೆ ಏನು ಮಾಡ್ಬೇಕು, ನೀವು ಇಲ್ಲಿ ನೋಡ್ರಿ ಇದು ನೋ ಒನ್. ಸೊ ಇದು ನೋ ಒನ್ನ ಸೆಲೆಕ್ಟ್ ಮಾಡಿದೆ ಅಂತ ತಿಳ್ಕೊರಿ. ಇವಾಗ ಏನಾಗುತ್ತೆ, ನೀವು ಯಾವುದೇ ವಿಡಿಯೋಕ್ಕೆ ಲೈಕ್ ಕೊಟ್ಟರು, ನೀವು ಯಾವುದೇ ವಿಡಿಯೋಕ್ಕೆ ಕಮೆಂಟ್ ಕೊಟ್ಟರು ಕೂಡ ಏನಾಗುತ್ತೆ, ಅವ್ರು ಇನ್ನೊಬ್ರಿಗೆ ಅದೇನಾಗುತ್ತೆ ತೋರಿಸೋಂಗಿಲ್ಲ. ಸೊ ನೋಡಿರಲ್ಲ ಸ್ನೇಹಿತರೆ, ಯಾವ ರೀತಿ ನೀವು ಇನ್ಸ್ಟಾಗ್ರಾಮ್ ಫೀಡ್ ನಲ್ಲಿ ನೀವು ಕೊಟ್ಟಂತ ಲೈಕ್ ಬೇರೆದವರಿಗೆ ಶೋ ಆಗ್ಬಾರ್ದು ಅಂತಂದ್ರೆ ಅದನ್ನ ಯಾವ ರೀತಿ ನೀವು ಸೆಟ್ಟಿಂಗ್ಸ್ ಒಳಗೆ ಹೋಗಿ ಆಫ್ ಮಾಡ್ಕೋಬೇಕಂತಂದ್ರೆ ನಾನು ನಿಮ್ಗೆ ಈ ವಿಡಿಯೋದೊಳಗೆ ಹೇಳಿದೆ. ಸೊ ಈ ವಿಡಿಯೋ ನಿಮ್ಗೆ 100% ಯೂಸ್ ಆಗೈತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ನಾನು ಈ ವಿಡಿಯೋಕ್ಕೆ ಎಕ್ಸೆಪ್ಟ್ ಮಾಡ್ತಾ ಇರೋದು ಕೇವಲ 10 ಲೈಕ್. ನಿಮಗೆ ಏನಾದರೂ ಈ ವಿಡಿಯೋದಲ್ಲಿ 100% ಯೂಸ್ ಆಗಿದೆ ಅಂದ್ರೆ ನೀವೇನ್ ಮಾಡ್ರಿ, ಒಂದು ಲೈಕ್ ಮಾಡ್ರಿ, ಆಗ ಒಂದು ಕಾಮೆಂಟ್ ಮಾಡ್ರಿ, ಆಗ ಒಂದು ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ನೀವು ಯಾವುದೇ ಕಾರಣಕ್ಕೂ ಕೂಡ ಮರೆಯಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನೀವು ಕೂಡ ಮಾಡ್ತಕ್ಕಂಥ ಒಂದು ಸಬ್ಸ್ಕ್ರೈಬ್ ನನ್ನ ಮುಂದಿನ ವಿಡಿಯೋವನ್ನು ಮಾಡಲಿಕ್ಕೆ ದಾರಿಯನ್ನು ಮಾಡಿಕೊಡುತ್ತದೆ.